ಇದ್ದೇ ಇರುತ್ತೆ. ಆದ್ರೂ ತಂದೆ ತಾಯಿಯಾದ ಕಾರಣಕ್ಕೆ ಒಂದು ಸಣ್ಣ ಆತಂಕ, ಅಳುಕು, ಕಾಳಜಿ ಇದೆಲ್ಲವೂ ಸಹಜ. XM4 ಡಾಕಿಂಗ್ಗೆ 1 ಮೀಟರ್ ಮಾತ್ರ ಬಾಕಿ ಉಳಿದಿದೆ ಅನ್ನೋ ಬ್ರೇಕಿಂಗ್ ಅಪ್ಡೇಟ್. ಹಾಗಾಗಿ ಕೆಲವೇ ನಿಮಿಷಗಳಲ್ಲಿ ಡಾಕಿಂಗ್ ಅದಾದ ನಂತರದಲ್ಲಿ ಸ್ಪೇಸ್ ಸ್ಟೇಷನ್ ನಲ್ಲಿರ್ತಕ್ಕಂಥ ಇತರೆ ವಿಜ್ಞಾನಿಗಳ ಜೊತೆಗೆ ಈ 4 ಕೂಡ ಭಾಗಿಯಾಗುವವರಿದ್ದಾರೆ. ತಮ್ಮ ತಮ್ಮ ಜವಾಬ್ದಾರಿಯನ್ನ, ತಮಗೆ ನೀಡಲಾಗಿರುವ ಟಾಸ್ಕ್ಗಳನ್ನ, ಎಕ್ಸ್ಪೆರಿಮೆಂಟ್ಗಳನ್ನ ಮಾಡುವ ಸಲುವಾಗಿ ನೇರ ಪ್ರಸಾರದ ದೃಶ್ಯಗಳು ಒಂದ್ ಕಡೆ, ಹಾಗೆ ಈ ಡಾಕಿಂಗ್ ಪ್ರೋಸೆಸ್ ಸೇರಿದಂತೆ 14 ದಿನಗಳ ಕಾಲ ನಡೆಯಲಿರುವ ಪ್ರಯೋಗಗಳು, ಇದರ ವಿವರಣೆಯನ್ನ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಗಮನಿಸ್ತಾ ಹೋಗಬಹುದು. ಮುಂದಿನ ಒಂದು ಗಂಟೆಗಳ ಕಾಲ ನಾನ್ ಸ್ಟಾಪ್ ಲೈವ್ ಕವರೇಜ್ನಲ್ಲಿ ಎಲ್ಲದರ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. And right now, the two mated with that soft capture, the soft capture ring retracting to pull the spacecraft closer to the International Space Station. And once given the go, the ring or the hooks around the Dragon nose cone will drive and connect to form a hard mate. Teams on the ground in both Houston. Station Houston on the big loop. MCS configured. Proceeding with hook driving. Station copies. A great call there. That's the next step in this docking procedure, is the driving of the hooks, the 12 hooks surrounding the nose cone or the nose of. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನ ತಲುಪಲಿದ್ದಾರೆ. 6 ಬಾರಿ ವಿಳಂಬ ಆದರೂ ಕೂಡ ಅಂದುಕೊಂಡಂತೆಯೇ ಈ ಕ್ಷಣದವರೆಗೆ ಈ ಗಗನಯಾನ ನಡೀತಾ ಇದೆ. XM4 ಶುಭಾಂಶು ಸೇರಿದಂತೆ ಒಟ್ಟು 4 ಜನ ಗಗನಯಾತ್ರಿಗಳು ಅವರನ್ನ ಹೊತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ISS ಅನ್ನ ತಲುಪಲಿದೆ. 60ಕ್ಕೂ ಹೆಚ್ಚು ಪ್ರಯೋಗಗಳು, 14 ದಿನಗಳ ವಾಸ. ಇದರ ಜೊತೆಗೆ ಭಾರತಕ್ಕೆ ಸಂಬಂಧಪಟ್ಟಂತೆ ಭಾರತೀಯರು ನಡೆಸ್ತಾ ಇರುವ ಪ್ರಯೋಗಗಳು ಕೂಡ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ. ಯಾವೆಲ್ಲ ಪ್ರಯೋಗಗಳನ್ನ ಶುಭಾಂಶು ಶುಕ್ಲಾಲಿ ನಡೆಸಲಿದ್ದಾರೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು, ನೆನೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಇದರ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಬೆಂಗಳೂರು, ಧಾರವಾಡ ಸೇರಿದಂತೆ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಕೂಡ ಈ ಸಂಶೋಧನೆಯಲ್ಲಿ ಇದೆ. ಯಾವ ರೀತಿ ಅದರ ಡೀಟೇಲ್ಸ್ ಅನ್ನ ಕೂಡ ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಜಾಯಿನ್ ಆಗಲಿರುವ ವಿಜ್ಞಾನಿಗಳು ವಿವರಿಸ್ತಾ ಹೋಗ್ತಾರೆ. ಹಾಗೆ ಬಾಹ್ಯಾಕಾಶದಲ್ಲಿ ಭಾರತ ನಡೆಸ್ತಾ ಇರುವ ಈ ಸಂಶೋಧನೆಗಳು ಎಷ್ಟು ಮಹತ್ವವಾಗುತ್ತೆ ಮುಂದಿನ ದಿನಗಳಲ್ಲಿ. ಅದರಲ್ಲೂ ವೀಕ್ಷಕರೇ, ನಿಮಗೆ ನೆನಪಿರಬೇಕು, 2027 ಭಾರತಕ್ಕೆ ಈ ಬಾಹ್ಯಾಕಾಶ ಯಾನದ ವಿಚಾರದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ವರ್ಷ. ಯಾಕಂದ್ರೆ ಈ ಬಾರಿ ಶುಭಾಂಶು ಶುಕ್ಲಾ ಹೋಗಿದ್ದಾರೆ, ಆದರೆ ಅಮೆರಿಕದ ಸಹಯೋಗದೊಂದಿಗೆ ಯಾತ್ರೆ ನಡೀತಾ ಇದೆ. ಭಾರತ ಇದನ್ನ ಏಕಾಂಗಿಯಾಗಿ ನೆರವೇರಿಸಬೇಕು ಅನ್ನೋ ಕನಸನ್ನ ಕಾಣ್ತಾ ಇದೆ. ಬಹುಶಃ ಎಲ್ಲವೂ ಅಂದುಕೊಂಡಂತಾದ್ರೆ 2027ಕ್ಕೆ ಮತ್ತೊಂದು ಗಗನಯಾನ, ಅದರಲ್ಲಿ ಭಾರತದ ಮೇಲುಗಡೆ 2027ರ ಭಾರತದ ಆ ಸ್ವತಂತ್ರ ಗಗನಯಾನಕ್ಕೆ ಈಗ ಶುಭಾಂಶು ಶುಕ್ಲಾ ಅವರು ಏನ್ ಗಗನಯಾತ್ರೆಯನ್ನ ನಡೆಸ್ತಾ ಇದ್ದಾರೆ, ಇದು ಬಹಳಷ್ಟು ಸಹಾಯಕವಾಗೋ ನಿರೀಕ್ಷೆ ಇದೆ. ಇದೆಲ್ಲದರ ಜೊತೆಗೆ 14 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಉಳಿದು ಶುಭಾಂಶು ಶುಕ್ಲಾ ಅವರು ಏನೆಲ್ಲ ಮಾಡಲಿದ್ದಾರೆ, ಅದೆಲ್ಲದರ ವಿವರಣೆಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮುಂದಿನ 1 ಗಂಟೆಗಳ ಕಾಲ ನಾನ್ ಸ್ಟಾಪ್ ಲೈವ್ ಕವರೇಜ್ನಲ್ಲಿ ಡಾಕಿಂಗ್ ಪ್ರಕ್ರಿಯೆಗೆ ಬೇಕಾದ ಸಿದ್ಧತೆಗಳನ್ನ ಇದೀಗ ನೆರವೇರಿಸಿಕೊಳ್ಳಲಾಗ್ತಾ ಇದೆ. ಇನ್ನು ಈ ಗಗನಯಾತ್ರೆ ಪ್ರಾರಂಭ ಮಾಡಿದ ತಕ್ಷಣ ಶುಭಾಂಶು ಶುಕ್ಲಾ ಅವರು ಹೇಳಿದ್ರು, ನೋಡಿ 1 ಸೆಕೆಂಡ್ಗೆನೆ 7.5 ಕಿಲೋಮೀಟರ್ ಪರ್ ಗಂಟೆ ಆ ವೇಗದಲ್ಲಿ ನಾವು ಚಲಿಸ್ತಿದ್ದೇವೆ ಅಂತ ಹೇಳಿ. ಹಾಗಾದ್ರೆ ಯಾಕಿಷ್ಟು ಗಂಟೆಗಳ ಕಾಲ ಹಿಡಿತು? 28 ಗಂಟೆಗಳ ಕಾಲ ಯಾಕಾಗಿ ಹಿಡಿಯುತ್ತೆ? ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನ ತಲುಪಲಿಕ್ಕೆ ಇದರ ವಿವರಣೆಯನ್ನ ಕೂಡ ವಿಜ್ಞಾನಿಗಳು ಕೊಡಲಿದ್ದಾರೆ. ಹಾಗೆ ಈ ಡಾಕಿಂಗ್ ಪ್ರಾಸೆಸ್ ಅಂದ್ರೆ ಆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನ ಹೋಗಿ ತಲುಪುವ ಪ್ರಕ್ರಿಯೆ ಏನಿದೆ ಅದು ಎಷ್ಟು ಮಹತ್ವಪೂರ್ಣವಾಗಿರುತ್ತೆ, ಇದರಲ್ಲಿ ಶುಭಾಂಶು ಅವರ ಪಾತ್ರ ಏನು,
ಇದರ ಬಗ್ಗೆ ಕೂಡ ವಿವರಣೆಯನ್ನ ಮುಂದಿನ 1 ಗಂಟೆಗಳ ಕಾಲ ನೀವು ಲೈವ್ ಅಪ್ಡೇಟ್ಸ್ ಹಾಗೆ ದೃಶ್ಯಗಳ ಸಹಿತ ಗಮನಿಸ್ತಾ ಹೋಗಬಹುದಾಗುತ್ತೆ. ಇಲ್ಲಿವರೆಗೂ ಯಶಸ್ವಿಯಾಗಿ ನಡೀತಾ ಇದೆ ಡಾಕಿಂಗ್ ಪ್ರಾಸೆಸ್ಗೆ ಸಂಬಂಧಪಟ್ಟ ಎಲ್ಲಾ ರೀತಿಯ ಪ್ರಕ್ರಿಯೆಗಳು. ವೀಕ್ಷಕರೇ, ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀವಿ, 1984 ರಾಕೇಶ್ ಶರ್ಮಾ ಮೊದಲ ಭಾರತೀಯ ಗಗನಯಾತ್ರೆಯನ್ನ ಕೈಗೊಂಡವರು. ಅದಾದ ನಂತರ 40ಕ್ಕೂ ಅಧಿಕ ವರ್ಷ 41 ವರ್ಷಗಳ ಕಾಲ ಭಾರತೀಯರು ಯಾರೂ ಕೂಡ ಬಾಹ್ಯಾಕಾಶದಲ್ಲಿ ಕಾಲಿಟ್ಟಿರಲಿಲ್ಲ. ಕಲ್ಪನಾ ಚಾವ್ಲಾ ಅಥವಾ ಸುನೀತಾ ವಿಲಿಯಮ್ಸ್ ಅವರೆಲ್ಲ ಭಾರತೀಯ ಮೂಲದವರಾದರೂ ಕೂಡ ಬೇರೆ ದೇಶದ ನಾಗರಿಕರಾಗಿದ್ದವರು. ಹೀಗಾಗಿ ಭಾರತೀಯರು ಅಂತರಿಕ್ಷದಲ್ಲಿ ವಾಸವನ್ನ ಮಾಡುವ 2ನೇ ವ್ಯಕ್ತಿ ಶುಭಾಂಶು ಶುಕ್ಲಾ ಆಗುವವರಿದ್ದಾರೆ. ವಿಷಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಅತ್ಯಂತ ಅಮೋಘವಾದ ಐತಿಹಾಸಿಕ ಕ್ಷಣ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಡೀ ಭಾರತೀಯರಿಗೇನೆ ಕುತೂಹಲ ಇದೆ, ಇನ್ಫ್ಯಾಕ್ಟ್ ಇಡೀ ವಿಶ್ವಕ್ಕೇನೆ ಕುತೂಹಲ ಇದೆ. ಯಾವ ರೀತಿಯಾಗಿ ಡಾಕಿಂಗ್ ಪ್ರೋಸೆಸ್ ಆಗುತ್ತೆ, ಅದಾದ ನಂತರದ ಪ್ರಕ್ರಿಯೆಗಳು ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನ ಗಮನಿಸಲಿಕ್ಕೆ. ಆದ್ರೆ ಹೆತ್ತ ತಂದೆ ತಾಯಿ ಶುಭಾಂಶು ಅವರ ತಂದೆ ತಾಯಿ ಕೆಲವೇ ಕ್ಷಣಗಳ ಹಿಂದೆ ಅವರ ದೃಶ್ಯವನ್ನ ಕೂಡ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ರಿ. ಮಗ ಅಂತರಿಕ್ಷ ಯಾನವನ್ನ ಪ್ರಾರಂಭ ಮಾಡಿದ್ದಾರೆ. ಅದರ ಮತ್ತೊಂದು ಮಹತ್ತರವಾದ ಘಟ್ಟ ಈ ಡಾಕಿಂಗ್. ಹೀಗಾಗಿ ಆ ಕ್ಷಣವನ್ನ ಕಣ್ತುಂಬಿಕೊಳ್ಳಲಿಕ್ಕೂ ಕೂಡ ಆ ತಂದೆ ತಾಯಿ ಕಾತರರಾಗಿ ಕಾಯ್ತಾ ಇದ್ದಾರೆ. ಅದರ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಇನ್ ಶಾರ್ಟ್ ISS, ಅಲ್ಲಿಗೆ ತಲುಪಲಿಕ್ಕೆ ಉಳಿದಿರೋದು ಕೆಲವೇ ನಿಮಿಷಗಳು ಮಾತ್ರ. ಹೀಗಾಗಿ ಸಹಜವಾಗಿ ಶುಭಾಂಶು ಅವರ ತಂದೆ ತಾಯಿಗೆ ಈ ಘಳಿಗೆ ಕೂಡ ಅತ್ಯಂತ ಮಹತ್ವಪೂರ್ಣವಾದದ್ದು. ನೆನೆ ಭಾವುಕರಾಗಿದ್ರು ಇನ್ಫ್ಯಾಕ್ಟ್ ಅವರ ತಂದೆ ತಾಯಿ ಇಬ್ರು. ಅದರ ದೃಶ್ಯವನ್ನ ಕೂಡ ನೀವು ಗಮನಿಸಿದ್ರಿ. ಇಂಥದ್ದೊಂದು ಪ್ರಯೋಗದಲ್ಲಿ ತಮ್ಮ ಪುತ್ರ ಭಾಗಿಯಾಗ್ತಾ ಇರೋದು ಹೆಮ್ಮೆ ಎಷ್ಟೋ ಅಷ್ಟೇ ಒಳಗೊಳಗೆ ಸಣ್ಣ ಆತಂಕ ಕೂಡ ಇದ್ದೇ ಇರುತ್ತೆ. ನೋ ಡೌಟ್ ಹಿ ಇಸ್ ವೆಲ್ ಟ್ರೈನ್ಡ್. ವಿಶೇಷವಾದ ತರಬೇತಿಯನ್ನ ಶುಭಾಂಶು ಶುಕ್ಲಾ ಅವರಿಗೆ ನೀಡಲಾಗಿದೆ. ಆರೋಗ್ಯದಿಂದ ಹಿಡಿದು ಅಲ್ಲಿ ಅವರು ನಿರ್ವಹಿಸಬೇಕಾಗಿರುವ ಕಾರ್ಯಗಳ ಬಗ್ಗೆ ಕೂಡ ಪ್ರತಿಯೊಂದು ಹಂತದಲ್ಲಿ ಮೇಲ್ವಿಚಾರಣೆಯನ್ನ ನಡೆಸಲಾಗಿದೆ. ಈ 14 ದಿನಗಳು ಕೂಡ ಶುಭಾಂಶು ಶುಕ್ಲಾ ಅವರೇನು ISS ನಲ್ಲಿ ಇರಲಿದ್ದಾರೆ, ಆ 14 ದಿನಗಳ ಕಾಲ ಕೂಡ ಅವರ ಮೇಲೆ ವಿಶೇಷವಾದ ನಿಗಾ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನ ತಲುಪಲಿದ್ದಾರೆ. 6 ಬಾರಿ ವಿಳಂಬ ಆದರೂ ಕೂಡ ಅಂದುಕೊಂಡಂತೆಯೇ ಈ ಕ್ಷಣದವರೆಗೆ ಈ ಗಗನಯಾನ ನಡೀತಾ ಇದೆ. Axiom 4 ಶುಭಾಂಶು ಸೇರಿದಂತೆ ಒಟ್ಟು 4 ಜನ ಗಗನಯಾತ್ರಿಗಳು ಅವರನ್ನ ಹೊತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ISS ಅನ್ನ ತಲುಪಲಿದೆ. 60ಕ್ಕೂ ಹೆಚ್ಚು ಪ್ರಯೋಗಗಳು, 14 ದಿನಗಳ ವಾಸ. ಇದರ ಜೊತೆಗೆ ಭಾರತಕ್ಕೆ ಸಂಬಂಧಪಟ್ಟಂತೆ ಭಾರತೀಯರು ನಡೆಸ್ತಾ ಇರುವ ಪ್ರಯೋಗಗಳು ಕೂಡ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ. ಯಾವೆಲ್ಲ ಪ್ರಯೋಗಗಳನ್ನ ಶುಭಾಂಶು ಶುಕ್ಲಾ ಅಲ್ಲಿ ನಡೆಸಲಿದ್ದಾರೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು, ನೆನೆ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಇದರ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಬೆಂಗಳೂರು, ಧಾರವಾಡ ಸೇರಿದಂತೆ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಕೂಡ ಈ ಸಂಶೋಧನೆಯಲ್ಲಿ ಇದೆ. ಯಾವ ರೀತಿ ಅದರ ಡೀಟೇಲ್ಸ್ ಅನ್ನ ಕೂಡ ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಜಾಯಿನ್ ಆಗಲಿರುವ ವಿಜ್ಞಾನಿಗಳು ವಿವರಿಸ್ತಾ ಹೋಗ್ತಾರೆ. ಹಾಗೆ ಬಾಹ್ಯಾಕಾಶದಲ್ಲಿ ಭಾರತ ನಡೆಸ್ತಾ ಇರುವ ಈ ಸಂಶೋಧನೆಗಳು ಎಷ್ಟು ಮಹತ್ವವಾಗುತ್ತೆ ಮುಂದಿನ ದಿನಗಳಲ್ಲಿ. ಅದರಲ್ಲೂ ವೀಕ್ಷಕರೇ, ನಿಮಗೆ ನೆನಪಿರಬೇಕು, 2027 ಭಾರತಕ್ಕೆ ಈ ಬಾಹ್ಯಾಕಾಶ ಯಾನದ ವಿಚಾರದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ವರ್ಷ. ಯಾಕಂದ್ರೆ ಈ ಬಾರಿ ಶುಭಾಂಶು ಶುಕ್ಲಾ ಹೋಗಿದ್ದಾರೆ, ಆದರೆ ಅಮೆರಿಕದ ಸಹಯೋಗದೊಂದಿಗೆ ಯಾತ್ರೆ ನಡೀತಾ ಇದೆ. ಭಾರತ ಇದನ್ನ ಏಕಾಂಗಿಯಾಗಿ ನೆರವೇರಿಸಬೇಕು ಅನ್ನೋ ಕನಸನ್ನ ಕಾಣ್ತಾ ಇದೆ. ಬಹುಶಃ ಎಲ್ಲವೂ ಅಂದುಕೊಂಡಂತಾದ್ರೆ 2027ಕ್ಕೆ ಮತ್ತೊಂದು ಗಗನಯಾನ, ಅದರಲ್ಲಿ ಭಾರತದ ಮೇಲುಗೈ. 2027ರ ಭಾರತದ ಆ ಸ್ವತಂತ್ರ ಗಗನಯಾನಕ್ಕೆ ಈಗ ಶುಭಾಂಶು ಶುಕ್ಲಾ ಅವರು ಏನ್ ಗಗನಯಾತ್ರೆಯನ್ನ ನಡೆಸ್ತಾ ಇದ್ದಾರೆ, ಇದು ಬಹಳಷ್ಟು ಸಹಾಯಕವಾಗೋ ನಿರೀಕ್ಷೆ ಇದೆ. ಇದೆಲ್ಲದರ ಜೊತೆಗೆ 14 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಉಳಿದು ಶುಭಾಂಶು ಶುಕ್ಲಾ ಅವರು ಏನೆಲ್ಲ ಮಾಡಲಿದ್ದಾರೆ ಅದೆಲ್ಲದರ ವಿವರಣೆಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮುಂದಿನ 1 ಗಂಟೆಗಳ ಕಾಲ.
ನಾನ್ ಸ್ಟಾಪ್ ಲೈವ್ ಕವರೇಜ್ನಲ್ಲಿ ಡಾಕಿಂಗ್ ಪ್ರಕ್ರಿಯೆಗೆ ಬೇಕಾದ ಸಿದ್ಧತೆಗಳನ್ನ ಇದೀಗ ನೆರವೇರಿಸಿಕೊಳ್ಳಲಾಗ್ತಾ ಇದೆ. ಇನ್ನು ಈ ಗಗನಯಾತ್ರೆ ಪ್ರಾರಂಭ ಮಾಡಿದ ತಕ್ಷಣ ಶುಭಾಂಶು ಶುಕ್ಲಾ ಅವರು ಹೇಳಿದ್ರು, ನೋಡಿ 1 ಸೆಕೆಂಡ್ಗೆನೆ 7.5 ಕಿಲೋಮೀಟರ್ ಪರ್ ಗಂಟೆ ಆ ವೇಗದಲ್ಲಿ ನಾವು ಚಲಿಸ್ತಿದ್ದೇವೆ ಅಂತ ಹೇಳಿ. ಹಾಗಾದ್ರೆ ಯಾಕಿಷ್ಟು ಗಂಟೆಗಳ ಕಾಲ ಹಿಡಿತು? 28 ಗಂಟೆಗಳ ಕಾಲ ಯಾಕಾಗಿ ಹಿಡಿಯುತ್ತೆ? ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನ ತಲುಪಲಿಕ್ಕೆ ಇದರ ವಿವರಣೆಯನ್ನ ಕೂಡ ವಿಜ್ಞಾನಿಗಳು ಕೊಡಲಿದ್ದಾರೆ. ಹಾಗೆ ಈ ಡಾಕಿಂಗ್ ಪ್ರಾಸೆಸ್ ಅಂದ್ರೆ ಆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನ ಹೋಗಿ ತಲುಪುವ ಪ್ರಕ್ರಿಯೆ ಏನಿದೆ ಅದು ಎಷ್ಟು ಮಹತ್ವಪೂರ್ಣವಾಗಿರುತ್ತೆ, ಇದರಲ್ಲಿ ಶುಭಾಂಶು ಅವರ ಪಾತ್ರ ಏನು, ಇದರ ಬಗ್ಗೆ ಕೂಡ ವಿವರಣೆಯನ್ನ ಮುಂದಿನ 1 ಗಂಟೆಗಳ ಕಾಲ ನೀವು ಲೈವ್ ಅಪ್ಡೇಟ್ಸ್ ಹಾಗೆ ದೃಶ್ಯಗಳ ಸಹಿತ ಗಮನಿಸ್ತಾ ಹೋಗಬಹುದಾಗುತ್ತೆ. ಇಲ್ಲಿವರೆಗೂ ಯಶಸ್ವಿಯಾಗಿ ನಡೀತಾ ಇದೆ ಡಾಕಿಂಗ್ ಪ್ರಾಸೆಸ್ಗೆ ಸಂಬಂಧಪಟ್ಟ ಎಲ್ಲಾ ರೀತಿಯ ಪ್ರಕ್ರಿಯೆಗಳು. ವೀಕ್ಷಕರೇ, ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀವಿ, 1984 ರಾಕೇಶ್ ಶರ್ಮಾ ಮೊದಲ ಭಾರತೀಯ ಗಗನಯಾತ್ರೆಯನ್ನ ಕೈಗೊಂಡವರು. ಅದಾದ ನಂತರ 40ಕ್ಕೂ ಅಧಿಕ ವರ್ಷ 41 ವರ್ಷಗಳ ಕಾಲ ಭಾರತೀಯರು ಯಾರೂ ಕೂಡ ಬಾಹ್ಯಾಕಾಶದಲ್ಲಿ ಕಾಲಿಟ್ಟಿರಲಿಲ್ಲ. ಅನ್ಸ್ಬೋದು ಕಲ್ಪನಾ ಚಾವ್ಲಾ ಅಥವಾ ಸುನೀತಾ ವಿಲಿಯಮ್ಸ್ ಅವರೆಲ್ಲ ಭಾರತೀಯ ಮೂಲದವರಾದರೂ ಕೂಡ ಬೇರೆ ದೇಶದ ನಾಗರಿಕರಾಗಿದ್ದವರು. ಹೀಗಾಗಿ ಭಾರತೀಯರು ಅಂತರಿಕ್ಷದಲ್ಲಿ ವಾಸವನ್ನ ಮಾಡುವ ಎರಡನೇ ವ್ಯಕ್ತಿ ಶುಭಾಂಶು ಶುಕ್ಲಾ.